ನಮಸ್ಕಾರ. ಆರ್ಫೈ ನ್ಯೂಸ್ಗೆ ಸ್ವಾಗತ. ಕಳೆದ ಮಂಗಳವಾರದಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕವು ಭಾಷಾ ಬಾಂಧವ್ಯ ವಿಷಯವನ್ನು ಕುರಿತು ಸಂವಾದ ಕಾರ್ಯಕ್ರಮವನ್ನು ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂವಾದಕರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಹಾಗೂ ತೆಲುಗು ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪತಿಪಕ ಮೋಹನ್ ಅವರು ಭಾಗವಹಿಸಿದ್ದರು. ನಂತರ ಮಾತನಾಡಿದ ಅವರು, ಒಂದು ಭಾಷೆ ಇನ್ನೊಂದು ಭಾಷೆಯ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನವರೆಗೂ ಭಾಷೆಗಳಲ್ಲಿ ಕೊಡುಕೊಳ್ಳುವಿಕೆ ನಿರಂತರವಾಗಿ ನಡೆದಿದೆ ಎಂದರು. ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಿವಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಡಾಕ್ಟರ್ ಅರವಿಂದ ಪಟೇಲ್ ಅವರು ಮಾತನಾಡಿ, ಕನ್ನಡ ಭಾಷೆ ತನ್ನದೇ ಆದ ವೈಶಿಷ್ಟ್ಯಗಳನ್ನು ಬೆಳೆಸಿಕೊಂಡಿದೆ. ಭಾಷೆ ಕೌಟುಂಬಿಕ ಬಾಂಧವ್ಯವನ್ನು ಬೆಸೆಯುವಂಥ ಕೆಲಸ ಮಾಡಿದೆ ಎಂದರು. ನಂತರ ಮಾತನಾಡಿದ ಇವರು, ಇಂದಿನ ದಿನಮಾನಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ಓದುವವರ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದರು. ನಂತರ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ನಿಷ್ಠುರುದ್ರಪ್ಪ ಮಾತನಾಡಿ, ಸದ್ಯದ ದಿನಮಾನಗಳಲ್ಲಿ ಬರಹಗಾರರ ಮೇಲೆ ಬಹುದೊಡ್ಡ ಸಾಮಾಜಿಕ ಹೊಣೆಗಾರಿಕೆ ಇದೆ ಎಂದರು. ಮಕ್ಕಳ ಸಾಹಿತಿಗಳು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸಂಚಾಲಕರಾದ ಡಾಕ್ಟರ್ ಶಿವಲಿಂಗಪ್ಪ ಅಂದ್ಯಾಳ ಅವರು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಹಾಸ್ಯ ಸಾಹಿತಿಗಳಾದ ಎ ಯರಸ್ವಾಮಿಯವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಳ್ಳಾರಿ ನಗರ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಕೆ.ವಿ. ನಾಗರೆಡ್ಡಿಯವರು ಹಾಗೂ ಲೇಖಕರಾದ ನೇತಿ ರಘುರಾಮ್, ದಸ್ತಗಿರಿ ಸಾಬ್ ದಿನ್ನಿ, ವೀರೇಂದ್ರ ರಾವಿಹಾಳ್, ಸಂತೋಷ್ ಎಕ್ಕೊಂಡಿ, ವೆಂಕಟೇಶ್, ಎಂ.ಪಿ. ವೀರೇಸ್ವಾಮಿ, ಅಜಯ್ ಬಣಕಾರ್, ಮಂಜುನಾಥ್ ಗೋವಿಂದವಾಡ, ನಿವೃತ್ತ ಉಪನ್ಯಾಸಕರಾದ ರಾಮಾಂಜನೇಯಲು, ಮತ್ತಿಹಳ್ಳಿ ಅಹಿರಾಜ್, ಎನ್.ಡಿ. ವೆಂಕಮ್ಮ ಹಾಗೂ ಅಖಿಲ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಸಮಿತಿಯ ಸಂಚಾಲಕರಾದ ಬಸವರಾಜ್ ಬಿಸಲಹಳ್ಳಿ ಅವರು ಉಪಸ್ಥಿತರಿದ್ದರು. ವರದಿ ಬಿ.ಎಚ್. ಶರಣಪ್ಪ, ಜಿಲ್ಲಾ ವರದಿಗಾರರು, ಆರ್ಫೈ ನ್ಯೂಸ್, ಬಳ್ಳಾರಿ. ಒಡಗೂಡುವಿಕೆ ಬಹಳ ಸುಲಭವಾಗಿದೆ.